ಭಗವಂತನ ಗುಣಗಾನಗಳನ್ನು ನಮ್ಮ ನಾಲಿಗೆಯಿಂದ ಮಾಡಬೇಕು. ಭಗವಂತನಿಗೆ ಸಂಬಂಧಪಟ್ಟಂತಹ ಕಥಾಶ್ರವಣವನ್ನು ನಾವು ಪಠನೆಯನ್ನು ಮಾಡಬೇಕು. ಹೀಗೆ ಹೇಳಿದ್ದಾರೆ. ಅಂದರೆ ಎಲ್ಲ ಇಂದ್ರಿಯಗಳು ಕೂಡ ಕಣ್ಣು, ಕಿವಿ, ಮೂಗು ನಾವು ಭಗವಂತನಿಗೆ ಸಂಬಂಧಪಟ್ಟಿರತಕ್ಕಂತಹ ಸುವಾಸಿತವಾದಂತಹ ಭಗವಂತನಿಗೆ ಅರ್ಚನೆ ಮಾಡಿರತಕ್ಕಂತಹ ಪುಷ್ಪಗಳು ಅಥವಾ ಆ ಧೂಪ ದೀಪ ಇದರ ಆಘ್ರಾಣವನ್ನು ನಾವು ಮಾಡಬೇಕು. ಹೀಗೆ ನಮ್ಮ ಸಾತ್ವಿಕವಾದಂತಹ ಜೀವನ ಶೈಲಿ ಅವತ್ತಿನ ದಿವಸ ಇದ್ದಾಗ ಮಾತ್ರ ಅದು ಸರಿಯಾದ ರೀತಿಯಲ್ಲಿ ಉಪವಾಸ ಅಂಥೇಳಿ ಆಗುತ್ತೆ. ಜೊತೆಯಲ್ಲಿ ಮನಸ್ಸು ಕೂಡ ಉಪವಾಸ ಅಂದರೆ ಉಪವಸತಿ ಇತಿ ಉಪವಾಸ ಅಂಥೇಳಿ ಹೇಳ್ತಾರೆ. ಭಗವಂತನ ಸಮೀಪದಲ್ಲಿ ಇರತಕ್ಕಂಥದ್ದು ಉಪವಾಸ. ವೈಕುಂಠ ಏಕಾದಶಿ ಅಂಥೇಳಿ ನಾವು ಎಲ್ಲೋ ಇದ್ದರೆ ಅಥವಾ ನಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇದ್ದರೆ ಅಥವಾ ಮನಸ್ಸು ಎಲ್ಲೆಲ್ಲೋ ಹೋಗೋ ರೀತಿಯಲ್ಲಿ ನಮ್ಮ ಪ್ರವರ್ತನೆ ಇದ್ದರೆ ಅದು ಪ್ರಯೋಜನ ಆಗುವುದಿಲ್ಲ. ಆದ್ದರಿಂದ ಮನಸ್ಸನ್ನು ಸದಾ ಭಗವಂತನಿಗೆ ಹತ್ತಿರದಲ್ಲಿ ಇಟ್ಟುಕೊಳ್ಳತಕ್ಕಂಥದ್ದು ಉಪವಾಸತಿ. ಅದು ಸಮೀಪದಲ್ಲಿ ಇರತಕ್ಕಂಥದ್ದನ್ನು ಭಗವಂತನ ದೇವರ ಮನೆಯಲ್ಲೇ ಕುಳಿತಿರಬೇಕು ಅಂತೇಳಿ ಅರ್ಥ ಅಲ್ಲ. ದೇವರ ಮನೆಯಲ್ಲಿ ಕುಳಿತರೂ ಮನಸ್ಸೆಲ್ಲೋ ಇದ್ದರೆ ಪ್ರಯೋಜನ ಇಲ್ಲ. ಆದ್ದರಿಂದ ಆ ವೈಕುಂಠ ಏಕಾದಶಿ ದಿವಸ ಆದರೂ ಕೂಡ ಭಗವಂತನ ಅಲ್ಲಿಯೇ ನಮ್ಮ ಮನಸ್ಸು ಸಂಪೂರ್ಣವಾಗಿ ಲೀನ ಆಗಿರುವಂತಹ ರೀತಿಯಲ್ಲಿ ನಮ್ಮ ಮನಸ್ಸನ್ನು ನಾವು ಆ ಮೂಲಕ ಹದಗೊಳಿಸಬೇಕು.